ದೇವ್ರು ಮಾತಾಡ್ತಿರುವಾಗ ಆ ಮಾತಿಗೆ ನಾವು ವಿಧೇಯತೆ ತೋರಿಸ್ಬೇಕು. ವಾಕ್ಯ ಹೇಳ್ತಾರ, ಈ ವಾಕ್ಯ ನನಗೆ ಹೇಳ್ತಾನ, ನನಗೆ ಹೇಳ್ತಾನ ಅಂತ ನಾವು ಗ್ರಹಿಸ್ಕೋಬೇಕು. ಅವ್ರಿಗೆ ಹೇಳ್ತಾರೆ ಬಿಡು, ಇವ್ರಿಗೆ ಹೇಳ್ತಾರೆ ಅನ್ಕೋಬಾರ್ದು. ಕೆಲವೊಂದು ಟೈಮ್ ಏನ್ಸಿದ್ ಗೊತ್ತಾ, ನಾನು ಇದಕ್ಕೆ ಕೇಳ್ಬೇಕು, ಇವ್ರು ಹೇಳಿದ ಮಾತು ನಾನು ಇದಕ್ಕೆ ಕೇಳ್ಬೇಕು, ನಮ್ಮ ಇಷ್ಟಾನುಸಾರ ನಾನು ಜೀವಿಸ್ಬಾರ್ದ, ಇವ್ರು ಹೇಳ್ದಂಗೆ ಕೇಳ್ಬೇಕಾ, ಇವ್ರು ಹೇಳ್ದಂಗೆ ಮಾಡ್ಬೇಕಾ? ಈ ಆಲೋಚನೆ ಯಾರು ಕೊಡ್ತಾರೆ ಹೇಳು? ಅಪವಾದಿ. ದೇವ್ರ ಮಾತು ಕೇಳಿದಂಗೆ ಮಾಡ್ತಾನ. ಕೆಲವೊಂದು ಟೈಮ್ನಲ್ಲಿ ಅದೊಂಥರ ಟಾರ್ಚರ್ ಅನ್ಕೋಬಾರ್ದ. ಅದಕ್ಕೆ ಅಷ್ಟು ಜನ ಒತ್ತು ಇದೇ ಮಾಡು ಅಂತ ಎದಕ್ಕೆ ಹೇಳ್ತಾರೆ? ಇದೇ ಮಾಡಂತ ಎದಕ್ಕಂದ್ರೆ ಇವ್ ನೋಡು, ಗೌರ್ಮೆಂಟ್ ಒಂದು ರೂಲ್ ಮಾಡ್ಯಾರ ಮೊನ್ನೆ. ಏನ್ ಮಾಡ್ಯಾರ? ಬಲ್ಲರಾಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂದಾರ. ಹಾಕೊಂಡು ಹೋಗಿಲ್ಲ ಅಂದ್ರೆ ನೀವ್ ಅಷ್ಟು ಬಲವಂತ ಎದಕ್ ಮಾಡ್ತೀರ? ನೀವು ನನ್ನ ಇಷ್ಟ, ನಾನು ಹೆಂಗನ ತಿರುಗ್ತೀನಿ ಅಂದ್ರೆ ಅವ್ರು ಎದಕ್ಕೆ ಅಷ್ಟು ರೂಲ್ಸ್ ಕಠಿಣವಾಗಿ ಇಲ್ಲ ಹಾಕವಾಗ ಅಷ್ಟೇ. ಎದಕ್ಕೆ ಹೇಳ್ತಾರಂದ್ರೆ ನಮ್ಮ ಭದ್ರತೆಗೆ, ನಮ್ಮ ಸೇಫ್ಟಿಗೆ, ನಮ್ಮ ಪ್ರಾಣ ಅಪಾಯ ಆಗ್ತದಂತೇನೆ ನಮ್ಮ ಸೇಫ್ಟಿಗೆ, ಭದ್ರತೆಗಾಗಿ ಹೇಳ್ತಾರ. ಕೆಲವೊಂದು ಏನನ ಹೇಳ್ತದಾರ ಅಂದ್ರೆ ನಮಗೆ ಒಂದು ಕ್ರಮ ಕಲಿಸ್ತದಾರ ಅಂದ್ರೆ ಅರ್ಥ ಏನ್ ಗೊತ್ತಾ? ನಮ್ಮ ಒಂದು ಸೇಫ್ಟಿಗೆ. ಅದನ್ನ ತಿಳ್ಕೋಬೇಕು ನಾವು.